ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗೋರಿಂಟಿ ತಾಕಿಸ್ಕೋಬೇಡಿ. ಅಯ್ಯೋ ಅತ್ತೆ, ಮಾಮ್ ಉಸಿರಾಡಕ್ ಆಗ್ತಿಲ್ಲ ಅಂತ ಅನ್ಸತ್ತೆ. ಏನಾಯ್ತು ಅತ್ತಿಗೆ? ಮಾಮ್ ಏನಾಯ್ತು? ಮಾಮ್ ಏನಾಯ್ತು ಹೇಳಿ. ನನ್ನನ್ನ ಯಾರೋ ಕೊಲ್ಲಕ್ ನೋಡಿದ್ರು. ಎಲ್ರು ಮನೇಲೇ ಇದೀವಲ್ಲ ಅಕ್ಕ, ಯಾರು ಬರಕ್ ಸಾಧ್ಯ? ಗೊತ್ತಿಲ್ಲ, ಆದ್ರೆ ಬಂದಿದ್ರು. ನೀವರನ್ನ ನೋಡ್ಲಿಲ್ವಾ ಅತ್ತೆ? ನನ್ನ ಹಿಂದಿಂದ ಬಂದು ನನ್ನ ಕತ್ತೆ ಹಿಡಿದು ನನ್ನ ಪ್ರಾಣ ತೆಗಿಯೋಕ್ ನೋಡಿದ್ರು. ಏನಕ್ಕ, ನೀನೇನಾದ್ರೂ ಮಾಡ್ದ್ಯಾ? ಹುಚ್ಚಿ ತರ ಮಾತಾಡ್ಬೇಡ. ಅತ್ತೆ ಕೂಗಿದ್ದಕ್ಕೆ ಏನಾಯ್ತು ಅಂತ ಗಾಬರಿಯಿಂದ ಓಡ್ ಬಂದೆ. ಅವ್ರು ಕಂಡ್ರೆ ಆಗ್ದಿರೋದು ನೀನ್ ಒಬ್ಳಿಗೆ ಅಲ್ವಾ ಅಂತ ಹಾಗೆ ಕೇಳ್ದೆ. ನೀನು ಇವಾಗ ಬಾಯಿ ಮುಚ್ಕೊಂಡಿರ್ಲಿಲ್ಲ ಅಂದ್ರೆ ನಿನ್ ಪ್ರಾಣ ಯಾರು ತೆಗಿತಾರೆ ಅಂತ ಎಲ್ರಿಗೂ ಗೊತ್ತು. ಮಾಮ್ ಇಲ್ಲಿ ನೋಡಿ, ಭಯ ಪಡಬೇಡಿ, ನಿಮ್ ಭ್ರಮೆ ಅನ್ಸತ್ತೆ. ಇಲ್ಲ ವಿಶಾಲ್, ಅದು ಭ್ರಮೆ ಅಲ್ಲ, ನಿಜ. ನೋವು ನಿಜಾನೇ ಅಲ್ವಾ? ನಾನ್ ಕೈ ತೊಳೆಯೋದಕ್ಕೆ ಅಂತ ಹೋದಾಗ ನಿನ್ ಜೊತೆಲಿದ್ದಿದ್ದು ಹಾಸಲ್ವಾ? ನಾನ್ ಕೂಡ ಶುಗರ್ ವಾಟರ್ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಮಾಮ್ ಆಮೇಲೆ ಯಾರು ಬಂದ್ರು, ಏನ್ ನಡೀತು ಅಂತ ಹೇಳಿ ಮಾಮ್. ನನ್ ದೊಡ್ಡ ಸೊಸೆ ಹಾಸಿನಿ ಹಾಕಿರೋ ಗೋರಂಟಿನ ಹೇಗಿದೆ ನೋಡಿ ಅಕ್ಕ ಅಂತ ನನ್ನ ಎರಡೂ ಕೈಗಳನ್ನ ಗಾಯತ್ರಿಕ್ಕನ್ ಕಡೆ ತೋರಿಸ್ದೆ. ಏನು ದೊಡ್ಡಕ್ಕ ಬಂದಿದ್ದಾಳ? ಅಬ್ಬಾ, ಫೋಟೋ ಕೈ ತೋರ್ಸೋದಂತೆ ಅಷ್ಟೇ ರೀ. ಮಾಮ್ ಆಮೇಲೆ ಏನಾಯ್ತು? ನಾನು ಹಾಗೆ ಹೇಳ್ತಿರೋವಾಗ ನನ್ನ ಹಿಂದಿಂದ ಬಂದು ನನ್ನ ಕತ್ತನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅದ್ ಗಂಡ್ಸೋ ಹೆಂಗ್ಸೋ ಅತ್ತೆ? ಬೇರೆ ಗಂಡಸರಿಗೆ ತಮ್ಮನ್ ಮುಟ್ಟ ಕತೆ ಬಿಡ್ತಾರಾ? ಅದ್ಯಾಕ್ ಬಿಡಲ್ಲ? ಇನ್ನೊಂದ್ ಮದ್ವೆ ಅಂತ ಮಾವನ. ಸಾಕ್ ಸುಮ್ನೆ ಇರೇ ನೀನು. ನಿನ್ ಕುತ್ಕೆನ ಇಸಕ್ತಾರಷ್ಟೇ ಅತ್ತಿಗೆ. ನೀವ್ ಹೇಳಿ ಅತ್ತೆ, ಗಂಡ್ಸೋ ಹೆಂಗ್ಸೋ? ಹೆಂಗ್ಸು.
ದೊಡ್ಡ ಕೈಗಳು, ಕೈ ಬೆರಳಲ್ಲಿ ಉಂಗುರಗಳು, ಕೈ ತುಂಬ ಬಳೆಗಳು. ಆದ್ರೆ ಆ ಕೈಗಳಲ್ಲಿ 100 ಆನೆ ಬಲ ಇತ್ತು. ನೇಣು ಹಗ್ಗ ಹಾಕ್ದಾಗೆ ಫೀಲ್ ಆಯ್ತು. ತುಂಬಾ ಆಶ್ಚರ್ಯ ಆಗ್ತಿದೆ. ನಾನು ಫೋನಲ್ಲಿ ಮಾತಾಡ್ಕೊಂಡು ಬಾಲ್ಕನಿಯಲ್ಲಿ ನಿಂತಿದ್ದೆ. ಅಣ್ಣ ಮಾವ ಗಾರ್ಡನಲ್ಲಿದ್ರು. ಮನೇಲಿ ನೈನಿ ಅತ್ತೆ, ವಿಕ್ರಾಂತ್ ಅತ್ಗೆ ಎಲ್ಲರೂ ಇದ್ರು. ಭ್ರಮೆ ಅಂದ್ರೆ ಅಲ್ಲ ಅಂತ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರ. ಆದ್ರೆ ಯಾರು ಬಂದಿರ್ಬೋದು? ಮಾಮ್, ಹಿಂದೆಯಿಂದ ಹಿಡ್ಕೊಂಡು ಮುಂದೆ ಬಿಸಾಕ್ಬೇಕಿತ್ತು. ಆ ಕೈಗಳಿಂದ ಬಿಡಿಸ್ಕೊಳ್ಳೋದಿಕ್ಕೆ ತುಂಬಾ ಟ್ರೈ ಮಾಡ್ದೇವಲ್ಲಪ್ಪ, ನನ್ನಿಂದ ಆಗ್ಲಿಲ್ಲ. ನನ್ನ ಟೈಮ್ ಚೆನ್ನಾಗಿತ್ತು, ಸ್ವಲ್ಪ ಹೊತ್ತಲ್ಲಿ ಬಿಟ್ಬಿಟ್ರು. ಗೋರಂಟಿ ಎಲ್ಲ ಹಾಳಾಗೋಯ್ತು ಅತ್ತೆ. ಹೋದ್ರು ಹೋಗ್ಲಿ ಬಿಡೆ. ಯಾಮರಿದ್ರೆ ನಮ್ಮಿಂದ ದೂರ ಆಗ್ತಿದ್ರು. ನಮ್ಮಣ್ಣ ಸತ್ತೋಗ್ತಾನೆ ಅಂತ ಪ್ರತಿದಿನ ಭಯ ಪಡ್ತಾರೋ ನಮ್ಗೆ ಈಗ ಅತ್ತಿಗೆನೆ ಮೊದ್ಲು ಹೋಗ್ಬೋದೇನೋ ಅಂತ ಇನ್ನೊಂದು ಚಿಂತೆ ಶುರುವಾಗಿದೆ ನಮ್ಗೆ. CCTVಯಲ್ಲಿ ಚೆಕ್ ಮಾಡಿ. ಕರೆಕ್ಟ್, ಅದನ್ನು ನಾನು ಮಾಡ್ತೀನಿ. ಬ್ರೋ, ಮಾಮ್ನ ಕರ್ಕೊಂಡು ಹೋಗು, ಸ್ವಲ್ಪ ರೆಸ್ಟ್ ಮಾಡಲಿ. ಮಾಮ್, ಬನ್ನಿ ಬನ್ನಿ ಮಾಮ್, ಇದೇಳಿ ನಿಧಾನ. ಯಾರು ಮಾಮ್ ನಿಮ್ ಕಥೆ ಹಿಸ್ಕಿದ್ದು? ನೀವಿನ್ನು ಜೋರ ಕಿರ್ಚ್ಕೋಬೇಕಿತ್ತು. ಯಾಕೆ ಮನೆ ಬಿಟ್ಟು ಓಡ್ ಹೋಗ್ತಿದ್ಯಾ? ಏನ್ ಮಾತಾಡ್ತೀರಾ ಮಾಮ್? ಹೆತ್ತ ತಾಯಿನ ಕೂಡ ಕಾಪಾಡ್ಕೊಳಕ್ಕಾಗ್ದಿರಂತ ಮಗ ಅಲ್ಲ ನಾನು. ನನ್ನ ಕೈಲೇನಾದ್ರೂ ಸಿಕ್ಕಿದ್ರೆ ನಾನು ಯಾರು ಅಂತ ಅವ್ರಿಗೆ ತೋರಿಸಿ ಆಮೇಲೆ ಪೊಲೀಸ್ ಅವ್ರನ್ನು ಕರೆಸ್ಬಿಟ್ಟು ಕಂಬಿ ಎಣ್ಸೋ ಹಾಗೆ ಮಾಡ್ತಿದ್ದೆ, ಮುದ್ದೆ ಮುರಿಯೋ ಹಾಗೆ ಮಾಡ್ತಾ ಇದ್ದೆ. ಏಯ್, ನೀನ್ ಆಗದೆ ಇರೋದನ್ನೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಏನ್ ಮಾಡಕ್ ಹೊರಟಿದ್ಯೋ ಅದನ್ನ ಹೇಳು. ಮಸಾಜ್ ಮಾಡ್ತಿದ್ದೀನಲ್ಲ ಮಾಮ್. ಸಾಕು. ರಿಲೀಫ್ ಆಗೋಯ್ತಾ ಇವಾಗ? ಭಯ ಆಗ್ತಿದೆ ಕಣೋ. ನನ್ನ ನೋಡಿ ನೀವ್ಯಾಕೆ ಭಯ ಪಟ್ಕೋಬೇಕು? ಹೇಳೋದನ್ನ ಕೇಳಿಸ್ಕೊಳ್ಳೋ ಮೊದ್ಲು. ಈ ಅಂಗೈಗೆ ಹಾಸಿನಿ ಹಾಕಿರೋ ಗೋರಂಟಿ ಕೂಡ ಅಂಟ್ಕೊಳ್ಳಿಲ್ಲ ನೋಡು. ದೃಷ್ಟಿ ಹಾಕಿದ್ದಾರೆ. ಯಾರು ಮಾಮ್? ನಿನ್ ದೊಡ್ಡಮ್ಮ. ಮಾಮ್, ರಾತ್ರಿ ಹೊತ್ತಲ್ಲಿ ನೀವು ತಮಾಷೆ ಮಾಡಬೇಡಿ. ಈ ಟೈಮಲ್ಲಿ ಅವ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ನಿಜ ವಲ್ಲಭ, ಗೋರಂಟಿ ಹೇಗಿದೆ ನೋಡಕ್ಕ ಅಂತ ಗಾಯತ್ರಿ ಅಕ್ಕನ್ ಫೋಟೋ ಕಡೆಗೆ ಚಿಕ್ಕ ಮಕ್ಕಳು ಕೈ ತೋರಿಸೋ ಹಾಗೆ ನಾನು ಕೈ ತೋರಿಸ್ದೆ. ಅದಾದ್ಮೇಲೆ ಕರ್ಟನ್ ಅಲ್ಲಾಡ್ತು. ಮೆಲ್ಲಗೆ ನನ್ನ ಹಿಂದ್ಗಡೆಯಿಂದ ಕೈಗಳು ಬಂತು, ದೊಡ್ಡ ಕೈಗಳು. ಹಾಗೆ ಹಿಡ್ಕೊಂಡು ಮಾಮ್, ಭಯ ಆಗ್ತಿದೆ. ಏಯ್, ನಡ್ದಿದ್ದನ್ನ ಹೇಳಿದ್ರೆ ಯಾಕೋ ಭಯ ಪಡ್ತಿದ್ಯಾ? ಅದೆಲ್ಲ ನಡೆದ್ಮೇಲೆ ಕೂಡ ನೀವು ಭಯ ಆಗ್ತಿದೆ ಅಂತಿದ್ದೀರಾ, ಮತ್ತೆ ನನ್ನ ಕತೆ ಏನಾಗಬೇಕು? ಆದರೂ ನಿಮ್ಮ ಜೊತೆ ಗಾಯತ್ರಿ ಪಾಪನ್ ಬಿಟ್ಟು ಬೇರೆ ಯಾರು ಇರಲಿಲ್ವಲ್ಲ ಮಾಮ್. ನೀವು ನೋಡಿದ್ರೆ
ಏನೋ ದೊಡ್ಡ ಕೈ ಕುತ್ಕೆನೋ ಹಿಸುಕ್ತಾ ಇತ್ತು ಅಂತಿದ್ದೀರಾ. ಮಾಯನ ಭ್ರಮೆನ ಗೊತ್ತಾಗ್ತಿಲ್ಲ ಆದ್ರೆ ನನ್ನ ಬಾಡಿ ಶೇಕ್ ಆಗ್ತಿದೆ ಮಾಮ್. ವಿಶಾಲ್ ನಾಳೆ ಬೆಳಿಗ್ಗೆನೆ ಸ್ವಾಮೀಜಿಗಳನ್ನ ಮನೆಗ್ ಕರೆಸ್ಕೊತಾ ಇದ್ದಾನಂತೆ. ಅವರನ್ನ ಕೇಳಿದ್ರೆ ಎಲ್ಲ ವಿಷಯನೂ ಆಚೆ ಬರುತ್ತೆ. ಹೋಗ್ ಮಲ್ಕೋ. ನಾನು ಇವತ್ತಿಲ್ಲೇ ಮಲ್ಕೋತೀನಿ ಮಾಮ್, ನಿಮ್ಗೋಸ್ಕರ. ನನ್ಗೇನು ಪ್ರಾಬ್ಲಮ್ ಇಲ್ಲ ಕಣೋ. ನನಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಮಾಮ್. ಸರಿ, ಏನು ಮಾತಾಡ್ದೆ ಮಲ್ಕೋ. ಸರಿ ಮಾಮ್. ಮಾಮ್, ಲೈಟ್ಸ್ ಆಫ್ ಮಾಡಬೇಡಿ. ಮಲ್ಕೋ. ಸ್ವಾಮೀಜಿ ಅವ್ರನ್ನ ಟಿಫನ್ ಆದ್ಮೇಲೆ ಕರ್ಸಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಅವ್ರ ತಿಂಡಿ ಎಲ್ಲ ತಿನ್ನಲ್ವೇ, ಬರೀ ಹಣ್ಣಷ್ಟೇ. ಅವ್ರಿಗೆ ಅಂತಲ್ಲ ಚಿಕ್ಕಮ್ಮ, ನಾವು ತಿಂದ್ಮೇಲೆ ಬಂದ್ರೆ ಅವ್ರ ಜೊತೆ ಎಷ್ಟೊತ್ ಬೇಕಾದ್ರೆ ಕೂತ್ ಮಾತಾಡ್ಬೋದಲ್ವಾ ಅಂತ. ಅವ್ರ ಜೊತೆ ಹರಟೆ ಹೊಡಿಬೇಕು ಅಂತ ಅವ್ರನ್ನ ಕರೆಸ್ತಾ ಇಲ್ಲ ಇಲ್ಲಿ. ಮತ್ತಿನ್ಯಾಕೋ? ಅತ್ತೆ ಆಯುಷ್ಯ ಗಟ್ಟಿನೋ ಇಲ್ವೋ ಅಂತ ಕೇಳ್ಬೇಕು ಸುಮನ. ಏಯ್, ಏನೇ ಅದು? ಅಲ್ಲ, ನಮ್ಮ ಮಾಮ್ನ ಈಜಿಪ್ಟ್ ಮಮ್ಮಿ ತರ ನೋಡ್ಬೇಕು ಅಂತ ಆಸೆ ಆಗ್ತಿದ್ಯಾ ನಿನ್ಗೆ? ಹಾ, ಇದ್ರೆ ಏನ್ ಮಹಾ ತೀರಿಸ್ಬಿಡ್ತೀರಾ ನೀವು? ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಅಷ್ಟು ದೇವತೆಗಳು ಓಕೆ ಅಂದ್ರೆ ಅಕ್ಕನ ಕತೆ ಅಷ್ಟೇ. ಆಮೇಲೆ ಒಂದಿನಾದ್ರೂ ನನ್ನ ಯೋಗಕ್ಷೇಮದ ಕುರಿತಾಗಿ ನಾನು ಸುಖ ಸಂತೋಷದಿಂದ ಇರ್ಲಿ ಅಂತನಾದ್ರೂ ಬೇಡ್ಕೊಳ್ಳಲ್ಲ ಅನ್ಸುತ್ತೆ. ಯಾರೇನು ಅನ್ಕೊಂಡ್ರು ನಾನು ಮಾತ್ರ ಖಂಡಿತ ಬಯಸ್ತೀನಿ ಮಾಮ್. ನಿಮ್ ಒಳ್ಳೇದಕ್ಕೆ ಸ್ವಾಮೀಜಿನ ಮನೆಗೆ ಇಷ್ಟೊತ್ತಿಗೆ ಬರಕ್ ಹೇಳಿದ್ದು ಅತ್ತೆ. ಓಂ ಮಾತ್ರೇ ನಮಃ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ನಮಸ್ಕಾರ. ನಿಮ್ಮನ್ನು ನೆನೆಸ್ಕೊಳ್ಳೋ ಅಷ್ಟರಲ್ಲೇ ನೀವೇ ಬಂದ್ರಿ ಸ್ವಾಮಿ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಯನಿ, ನೀನು ನನ್ನನ್ನ ಬರೋಕ್ ಹೇಳಿದ್ರು ನನ್ನನ್ನ ಇಲ್ಲಿ ಕರೆಸ್ಕೊಂಡವ್ರು ನಿಮ್ಮ ಅತ್ತೇನೆ. ಈ ಬಿಲ್ಡಪ್ಪಿಗೇನ್ ಕಮ್ಮಿ ಇಲ್ಲ ಅತ್ತೆ, ನಮ್ಗಿಂತ ಫಾಸ್ಟ್ ಆಗಿದ್ದೀರಾ ನೀವು. ಏಯ್, ಗುರುಗಳನ್ನ ನಾನ್ ಯಾಕೆ ಬರಕ್ಕೆ ಹೇಳಿ? ಹಾಸಿನಿ ಅಕ್ಕ, ಸ್ವಾಮೀಜಿ ಹೇಳಿದ್ದು ಈ ಅತ್ತೆ ಬಗ್ಗೆ ಅಲ್ಲ, ಗಾಯತ್ರಿ ಅತ್ತೆ ಬಗ್ಗೆ. ನಮ್ಮಮ್ಮ ಕರ್ಸಿದ್ರ? ಎಲ್ಲಿ ಸ್ವಾಮಿ? ಎಲ್ಲಿದ್ದಾರೆ ಸ್ವಾಮಿ ನಮ್ಮಮ್ಮ? ನಿನ್ನ ಹೆತ್ತ ತಾಯಿನ ನೀನು ಎತ್ತಿ ಆಡಿಸ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದೆಯಲ್ಲ ವಿಶಾಲ. ಹೌದು ಸ್ವಾಮಿ. ಹೆತ್ತ ತಾಯಿಗೆ ಮಕ್ಕಳು ಪಾದ ಸೇವೆ ಮಾಡಿದ್ರು ಕೂಡ ಋಣನ ತೀರ್ಸ್ಕೊಳ್ಳೋದಕ್ಕಾಗಲ್ಲ ಯಾವತ್ತಿಗೂ. ಪುನರ್ಜನ್ಮ ತಾಳಿರೋ ನನ್ನ ತಾಯಿನ ಎತ್ಕೊಂಡು ಆಡಿಸ್ತಿರುವಾಗ, ಮಗಳಾಗಿ ಈ ತಂದೆನ ಸೋಲಿಸ್ತಿರುವಾಗ ಖುಷಿ ಪಡಬೇಕು ಅಂತ ನಾನಿನ್ನೂ ಕಾಯ್ತಾ ಇದ್ದೀನಿ. ಆದರೂ ಕೂಡ ಆ ಸಂದರ್ಭ ಇನ್ನೂ ಬಂದಿಲ್ಲ ಸ್ವಾಮಿ. ನಿನ್ನ ಎದೆಯ ಮೇಲೆ ಗಾಯತ್ರಿ ವಾಲ್ಕೊಂಡಿದ್ದಾಳಲ್ಲ ವಿಶಾಲ. ಸ್ವಾಮೀಜಿ, ಶಾಸ್ತ್ರಿಗಳ ಮೊಮ್ಮಗಳು ಅವಳನ್ನ ದತ್ತು ತಗೊಂಡಿದ್ದಾರೆ. ನಮ್ಮ ಅಕ್ಕ ಏನ್ ಹೆರ್ಲಿಲ್ಲ. ದೊಡ್ಡತ್ತೆ ಹೆಸರಿರೋದಿಕ್ಕೆ ಇವ್ರು ಅವಳನ್ನ ಸಾಕ್ತಿದ್ದಾರೆ. ಅಷ್ಟು ಮಾತ್ರಕ್ಕೆ ಅವರೇ ಆಗ್ಬಿಡಲ್ಲ. ಸುಮನ, ಆ ಚಿಕ್ಕ ಮಗು ಮೇಲೂ ಯಾಕೆ ಅಸೂಯೆ ಪಡ್ತೀಯಾ? ನಾಯಿ ಬಾಲ ಡೊಂಕು ಅಂತ ಗೊತ್ತಲ್ವಾ ಅದಕ್ಕೆ? ಎಕ್ಸ್ಕ್ಯೂಸ್ ಮೀ ಗುರುಗಳೇ, ಗಾಯತ್ರಿ ವಿಶಾಲ್ ಎದೆ ಮೇಲೆ ಮಲ್ಕೊಂಡ್ಲು ಅಂತಂದ್ರೆ ಅವರೇ ದೊಡ್ಡಮ್ಮ ಅಂತ ಅನ್ಕೋಬೇಕಾ? ಹಾಗನ್ಕೊಂಡ್ರೆ ತಪ್ಪೇನಿದೆ ವಲ್ಲಭ.
ಅರ್ಥ ಆಯ್ತು ಸ್ವಾಮೀಜಿ. ಮೊನ್ನೆ ಪೌರ್ಣಮಿ ದಿನ ಪುನರ್ಜನ್ಮ ಪಡ್ತಿರೋ ನಮ್ ಗಾಯತ್ರಿಕ ಸಿಗ್ತಾಳೆ ಅಂತ ನೀವು ನಯನಿ ವಿಶಾಲ್ಗೆ ಹೇಳ್ ಹೋದ್ರಲ್ಲ, ಎಲ್ಲಿ ನಮಗ್ ಸಿಗ್ಲೇ ಇಲ್ವಲ್ಲ ಅಂತ ನಿಮ್ಮನ್ನ ಪ್ರಶ್ನಿಸಬಹುದು ಅನ್ಕೊಂಡು ಶಾಸ್ತ್ರಿಗಳ ಮೊಮ್ಮಗಳಿಗೆ ಗಾಯತ್ರಿ ಅನ್ನೋ ಹೆಸರಿದೆ ಅಂದ್ ಮಾತ್ರಕ್ಕೆ ಇವಳನ್ನೇ ಗಾಯತ್ರಿ ಅಂದ್ಕೊಳ್ಳಿ ಅಂತ ಸುಮ್ನೆ ಹೇಳ್ತಿದ್ದೀರಾ? ಭೇಷ್, ಹಾಗೆ ಅನ್ಕೋತೀವಿ ಬಿಡಿ. ಏನ್ ವಿಶಾಲ್, ಕಳ್ಕೊಳ್ಳೋದೇನಿದೆ? ಮಾಮ್, ಈ ಮಗುನ ನಮ್ಮ ಮಗುನೇ ಅಂತ ತಿಳ್ಕೊಂಡು ನಾವು ದತ್ತು ತಗೊಂಡಿದ್ದೀವಿ. ಆದರೆ ನೀವೇ ಇನ್ನೂ ಶಾಸ್ತ್ರಿಗಳ ಮೊಮ್ಮಗಳು ಅಂತ ನೆನ್ಪಿಟ್ಕೊಳ್ಳೋ ಹಾಗೆ ನೆನಪು ಮಾಡ್ತಾ ಇದ್ದೀರಾ. ಸ್ವಾಮೀಜಿ, ನಮ್ಮ ಒಳ್ಳೇದಕ್ಕೋಸ್ಕರ ನೀವು ಏನು ಹೇಳಿದ್ರು ನಾವು ಕೇಳ್ತೀವಿ. ಆದರೆ ನಮ್ಮ ಅತ್ತೆ ಸಮಸ್ಯೆಗೊಂದು ನೀವು ಪರಿಹಾರ ಕೊಟ್ಟು ಚೆನ್ನಾಗಿರುತ್ತೆ. ಏನು ಆ ಸಮಸ್ಯೆ? ಅವ್ರ ಕತ್ತನ್ನು ನೋಡಿದ್ರ ಸ್ವಾಮಿ? ವಾಟರ್ ಪೈಪ್ ತರ ಇಲ್ವಾ? ಏಯ್, ಕಾಮೆಂಟ್ ಯಾಕೆ ಮಾಡ್ತಿದ್ಯಾ? ಆಹಾ, ಅಷ್ಟು ದಪ್ಪಗಾಗಿದೆ ಅಂತ ಹೇಳ್ತಿದ್ದೀನಿ ಅತ್ತೆ. ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಫೀಲ್ ಮಾಡ್ಕೋಬೇಕು. ಗುರುಗಳೇ, ವಾಟರ್ ಪೈಪ್ ತರ ಇರೋ ಆ ಕತ್ತನ್ನ ನೆನ್ನೆ ಯಾರೋ ಹಿಸ್ಕಿ ಸಾಯ್ಸಕ್ ನೋಡಿದ್ರು. ಅದ್ಯಾರೋ ಏನೋ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ವಿಕ್ರಾಂತ್, CCTV ಚೆಕ್ ಮಾಡ್ಬೇಕಾದ್ರೆ ಯಾರು ಕಾಣಿಸಿದ್ರು? ಯಾರು ಕಾಣಿಸ್ಲಿಲ್ಲ ಅದಕ್ಕೆ. ಮಾಮ್ ಮೆಹಂದಿ ಹಚ್ಕೊಂಡಿದ್ದ ಕೈನ ಮೇಲೆತ್ತಿದ್ರು. ಗಾಯತ್ರಿ ಪುಟ್ಟಿ ಅವ್ರ ಪಕ್ಕದಲ್ಲೇ ಆಟ ಆಡ್ತಿದ್ಲು. ಅದಾದ್ಮೇಲೆ ಕರ್ಟನ್ಸ್ ಹಾರಾಡ್ತು, ಮಾಮ್ ಕಿರ್ಚಿದ್ರು. ಆಮೇಲೆ ಎಲ್ಲರೂ ಇಲ್ಲಿಗೆ ಓಡ್ಕೊಂಡು ಬಂದರು. ನಮ್ಗಳನ್ನ ಬಿಟ್ಟು ಯಾರೂ ಇರಲಿಲ್ಲ. ಇರೋಲ್ಲ. ನಾವೆಲ್ಲರೂ ಮನೇಲೇ ಇದ್ವಿ ಸ್ವಾಮಿ. ನಿಮ್ಮೆಲ್ಲರಿಗಿಂತ ಮುಂಚೆ ಒಬ್ರಿದ್ದಾರೆ. ಯಾರ್ ಸ್ವಾಮಿ? ಗಾಯತ್ರಿ ದೇವಿ. ಲೈಟ್ ಹೌಸ್. ಅವಳೇ ತಿಲೋತ್ತಮನ ಕುತ್ತಿಗೆ ಹಿಡಿದಿದ್ದು ದುರಂದರ. ಋಣ ತೀರ್ಸ್ಬೇಕು ಅಂತ ಕೆಲವರಿದ್ರೆ, ಗಾಯತ್ರಿ ದೇವಿ ಮಾತ್ರ ಸೇಡಿಗೆ ಸೇಡು ಅನ್ನೋ ಮನೋಭಾವದಲ್ಲಿದ್ದಾಳೆ. ಅದಕ್ಕೆ ಇಲ್ಲಿಗೆ ಬಂದಿರೋದು. ಅಂದ್ರೆ ಇವಾಗಿಲ್ಲಿ ದೊಡ್ಡಮ್ಮ ಇದ್ದಾರ ಗುರುಗಳೇ? ಇದ್ದಾಳೆ. ಮಾಮ್, ಏಯ್, ಬಿಡು ನನ್ನ. ಸ್ವಾಮೀಜಿ, ಅಮ್ಮವ್ರು ಬಂದಿದ್ದಾರಾ? ಇಲ್ಲೇ ಇದ್ದಾರಾ? ಇದ್ದಾಳೆ ಅಂತ ಹೇಳದ್ನಲ್ಲ ನಯನಿ. ಸ್ವಾಮಿ, ನನಗೂ ಕಾಣಿಸ್ತಿಲ್ಲ ಅಂತಂದ್ರೆ ಇನ್ನ ನನಗೆ ಕಾಣಿಸ್ತಾರೆ. ಗಾಯತ್ರಿ ಪುನರ್ಜನ್ಮ ಪಡೆದ ಮೇಲೆ ಆತ್ಮವಾಗಿ ಎಲ್ಲಿರ್ತಾಳೆ ವಿಶಾಲ? ಹಾಗಾದ್ರೆ ದೊಡ್ಡತ್ತೆ ಇಲ್ಲೇ ಎಲ್ಲೋ ಕರ್ಟನ್ ಹಿಂದೆ ಇಲ್ಲ ಸೋಫಾ ಕೆಳಗೋ ಕೂತ್ಕೊಂಡು ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಅಂತ ಆಟ ಆಡ್ಕೊಂಡು ನಮ್ಮನ್ನು ಆಟ ಆಡಿಸ್ತಿದ್ದಾರೆ ಅನ್ಸುತ್ತೆ. ಆಟ ಆಡ್ಸಿದ್ರೆ ಪರವಾಗಿಲ್ಲ, ಮತ್ತೆ ನಮ್ಮ ಮಾಮ್ ಕುತ್ಕೆ ಹಿಡ್ಕೊಂಡ್ರೆ ಕಷ್ಟ. ಹೌದು, ದೊಡ್ಡತ್ತಿಗೆಗೆ ನಿಮ್ಮನ್ ಸಾಯಿಸುವಂತ ದ್ವೇಷ ಏನಿದೆ? ಪಾಪ ವಿಮೋಚನೆ ಅತ್ತೆ. ಮೋಕ್ಷ ಅಮ್ಮನವ್ರು ಕೊಡ್ಬೇಕು. ಕೊಡ್ತಾರೆ ಸುಮನ, ಆದ್ರೆ ಅಮ್ಮನವ್ರಲ್ಲ, ಗಾಯತ್ರಿ ಅಮ್ಮೋರು.
ದೊಡ್ಡಕ್ಕನ ಜೊತೆ ಗಲಾಟೆ ಆಗಿತ್ತಕ್ಕ. ಸವತಿ ದ್ವೇಷ ಅಂತಿಂತದ್ದಲ್ಲ ಚಿಕ್ಕಪ್ಪ. ಜಗದೀಶ್ ಮಾವನ್ ಮದ್ವೆ ಆಗಿ ಮನೆಗ್ ಸೇರೋದಂದ್ರೆ ಸಾಮಾನ್ಯದ ವಿಷಯ ಅನ್ಕೋಬೇಡಿ. ನೆತ್ತಿ ಮೇಲೆ ಕತ್ತಿ ಇಟ್ಟ ಹಾಗೆ. ಸಾಕ್ ಮಾಡೆ ನೀನು. ನನ್ನ ಹೆದರ್ಸಕ್ ನೋಡ್ತಾ ಇದ್ದೀರಾ? ಯಾಕೆ ಎಲ್ರೂ ನನ್ನ ಸಾಯಿಸೋ ಮಾತೆ ಆಡ್ತಾ ಇದ್ದೀರಾ?